ಕೆಲವು ಕಡೆ ನಮ್ಮ ಕಾರ್ಯಕರ್ತರು ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದರು ಇಡೀ ಜಿಲ್ಲೆಯಲ್ಲಿ. ಆ ಬಸ್ಗಳ ಓನರ್ಗಳಿಗೆ ಯಾವ ಕಾರಣಕ್ಕೂ ಬಸ್ಗಳು ತೊಗೊಂಡು ಹೋಗಬೇಡಿ ಅಂತ ಬಸ್ಗಳನ್ನು ಹೊರಡೋಂಥ ಬಸ್ಗಳನ್ನು ತಡೆ ಹಾಕಿದ್ದಾರೆ. 100 ಬಸ್ ಹೇಳಿದರೆ 20 ಬಸ್ಸುಗಳು 25 ಬಸ್ಸುಗಳು ಕೊಡೋಕ್ಕಾಗಲಿಲ್ಲ ಒಪ್ಕೊಂಡವರು. ಈ ರೀತಿ ಅವ್ರ ಮೇಲೆ ಕೂಡ ಯಾವ ಒತ್ತಡಗಳು ಮಾಡಿರೋ ಗೊತ್ತಿಲ್ಲ, ಬಸ್ಗಳು ತಡೆದ್ರು. ಆದರೂ ಕೂಡ ಬಸ್ ತಡೆದ್ರು ಕೂಡ ಜನ ಟ್ಯಾಕ್ಸು, ಟೆಂಪೋಗಳನ್ನು, ಅದೇ ರೀತಿ ಕಾರುಗಳು ನಡ್ಕೊಂಡು ಬನ್ನಿ. ಪ್ರಭಾಕರ್ ಈ ಕಡೆ ಬನ್ನಿ. ಟ್ರ್ಯಾಕ್ಟ್ರು, ಈ ರೀತಿ ಯಾವ ವೆಹಿಕಲ್ ಸಿಗ್ತೋ ಅಂಥ ವೆಹಿಕಲ್ಗಳು ಮಾಡ್ಕೊಂಡು ಬಂದಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳಿದಲ್ಲಿ ಈ ಒಂದು ಹೇಳ್ಕೊಳ್ಳಿ, ಚೇರ್ ಹೇಳ್ಕೊಳ್ಳಿ, ಕೂತ್ಕೊಳ್ಳಿ. ಇನ್ಯಾರು ಈಗ ಇಲ್ಲ BY ರಾಘವೇಂದ್ರ ಕಡೆ ತಡೆದಿರಬೇಕು, ಇಲ್ಲ ಕಾಂಗ್ರೆಸ್ನವ್ರ ಕಡೆ ತಡೆದಿರಬೇಕು. ನಾನು ಯಾಕೆ ಹೇಳಕ್ಕೆ ಕೊಟ್ಟಿದ್ದೀನಿ ಅಂತಂದರೆ, ನೀವು ಈ ರೀತಿ ರಾಜಕಾರಣ ಮಾಡ್ಕೊಂಡು ಹೋದರೆ ಯಾರನ್ನ ತಡೆದಿರಿದೋ ಅವ್ರಿಗೆ ಇನ್ನೂ ಆಕ್ರೋಶ ಬರುತ್ತೆ. ಆಕ್ರೋಶ ಬಂದು ಅವ್ರೇನು ಬರೋದು ನಿಲ್ಲಿಸಿಲ್ಲ, ಅವರಾಗ ಬೇರೆ ವ್ಯವಸ್ಥೆಗಳು ಮಾಡ್ಕೊಂಡು ಅವ್ರು ಬಂದಿದ್ದಾರೆ. ಇನ್ನೂ ಅವ್ರಿಗೆ ಸಿಟ್ಟು ಬರುತ್ತೆ ಈ ರೀತಿ ಮಾಡೋದು ಒಳ್ಳೇದಲ್ಲ ಅಂತ. ನಾನು ಅದಕ್ಕೋಸ್ಕರ ನೇರ ಚುನಾವಣೆ ಮಾಡಿ, ಈ ರೀತಿ ಅಪಪ್ರಚಾರ ಮಾಡಿ ಚುನಾವಣೆ ನಿಲ್ಲಲ್ಲ ಅಂತ ಅಪಪ್ರಚಾರ ಮಾಡೋದು, ಚುನಾವಣೆ ನಾಮಿನೇಷನ್ ಹಾಕಕ್ಕೆ ಬರೋರಿಗೆ ತಡೆಯೋದು, ಇದೆಲ್ಲ ವ್ಯವಸ್ಥೆ ಅಲ್ಲ. ನನ್ನ ಜೀವನದಲ್ಲಿ ಇದು ಕೇಳೂ ಇಲ್ಲ, ನಾನು ಮಾಡೂ ಇಲ್ಲ. ಇದ್ರ ಬಗ್ಗೆ ಉಳಿದ ಇಬ್ರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, ನೇರ ಚುನಾವಣೆ ದಯವಿಟ್ಟು ಬನ್ನಿ. ನಿಮ್ಮ ಯಾವುದೇ ಅಪಪ್ರಚಾರಕ್ಕೆ ನಾನು ಬಗ್ಗಲ್ಲ, ನಾನು ಚುನಾವಣೆ ನಿಲ್ಲೋನೆ. ನೀವು ಯಾವುದೇ ದಾರಿ ತಪ್ಪಂಥ ವ್ಯವಸ್ಥೆ ಮಾಡಿದ್ರು ಕೂಡ ನನಗೆ ಬೆಂಬಲ ಕೊಡೋಂಥ ಜನ ಬಂದೇ ಬರ್ತಾರೆ, ನನಗೆ ಬೆಂಬಲ ಕೊಟ್ಟೇ ಕೊಡ್ತಾರೆ. ಈ ಚುನಾವಣೆ ನಾವು ಗೆಲ್ತೀವಿ. ಅವ್ರಿಗೆ ಭಯ ಶುರುವಾಗಿ ಭಾಳ ದಿನ ಆಗೋಯ್ತು, ಇವತ್ತಲ್ಲ. ಇನ್ನು ನಾನು ಇವತ್ತಿನ ಪತ್ರಿಕೆ ನೋಡಿದೆ. ನನಗೆ ಸ್ವಾಭಾವಿಕವಾಗಿ ಯಾರ್ಯಾರು ನನ್ನ ಬಗ್ಗೆ ಟೀಕೆ ಮಾಡ್ತಾರೋ ಉತ್ತರ ಕೊಡೋಂಥ ಯೋಚನೆ ನಾನು ಮಾಡೋಕ್ಕೆ ಹೋಗಲ್ಲ. ಆದರೆ ಮಂತ್ರಿಗಳು ಮಾನ್ಯ ಮಧು ಬಂಗಾರಪ್ಪನವ್ರು ಹೇಳಿದ್ದಾರೆ, ಈಶ್ವರಪ್ಪನವ್ರದ್ದು BJP B ಟೀಮ್ ಅಂತ. ಸ್ವಲ್ಪ ಅವರು ಅಮೆಂಡ್ ಮಾಡ್ಕೋಬೇಕು. 60ರಿಂದ 70% ಕಾರ್ಯಕರ್ತರು ನನ್ನ ಜೊತೆಗೇ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು. ನನ್ನದೇ ಒರಿಜಿನಲ್ BJP ಗೊತ್ತಿಲ್ಲ ಪಾಪ ಅವರಿಗೆ. B ಟೀಮ್ ನಮ್ಮದಲ್ಲ, ಈಗಿರೋಂಥ ರಾಘವೇಂದ್ರದ B ಟೀಮು ಮತ್ತು ನಿಮ್ಮದು JDS BJP ಒಂದಾಗಿದೆಯಲ್ಲ, ಕಾಂಗ್ರೆಸ್ ಇಂದು ನಿಮ್ಮ ಡಮ್ಮಿ ಟೀಮ್ ಅಂದರೆ ನಿಮ್ಗೆ ಸಿಟ್ಟು ಬರುತ್ತೆ. ಸ್ಪಷ್ಟ ಹೇಳಿ ನೋಡೋಣ. ನೀವು ಯಡಿಯೂರಪ್ಪನವ್ರ ಜೊತೆಗೆ ಅವ್ರ ಮಕ್ಕಳ ಜೊತೆ ಹೊಂದಾಣಿಕೆ ನಾವು ಮಾಡ್ಕೊಂಡಿಲ್ಲ, ಹೊಂದಾಣಿಕೆ ಇಲ್ಲದೇ ಗೀತಾ ರಾಜ್ಕುಮಾರ್ ಅವ್ರನ್ನ ಚುನಾವಣೆ ನಿಲ್ಲಿಸಿಲ್ಲ ಅಂತ ಜನರ ಮುಂದೆ ಹೇಳ್ಬಿಡ್ಲಿ ನೋಡೋಣ. B ಟೀಮು ಅಂತ ನನ್ನ ಬಗ್ಗೆ ಹೇಳ್ತಾರೆ, ಸರಿ, ನಮ್ದು A ಟೀಮೇ, ನಮ್ಮದೇ BJP. ಹೊಂದಾಣಿಕೆ ರಾಜಕಾರಣ ನೀವು ಮಾಡ್ಕೊಂಡಿಲ್ವಾ? ಹಿಂದೆ ಶಿಕಾರಿಪುರದಲ್ಲಿ ಕಾಂಗ್ರೆಸ್ಸು BJP ಹೊಂದಾಣಿಕೆ ಮಾಡಿಕೊಂಡು ಆ ಒಂದು ನಾಗರಾಜ್ ಗೌಡನ್ನ ಮನೆಗೆ ಅನ್ಯಾಯ ಮಾಡಿ ಅವನಿಗೆ ತೆಗಿಲಿಲ್ವಾ? ನಾವು ಸಾಧುಲಿಂಗಾಯತರ ಪರ ಅಂತ ಹೇಳ್ತಂತಾರೆ ಆ ವ್ಯಕ್ತಿಗಳಿಗೆ, ಅದೇ ರೀತಿ ಹಿಂದುಳಿದ ವರ್ಗದ ಪರ ಅಂತ ಹೇಳಿದಂಥ ವ್ಯಕ್ತಿಗಳಿಗೆ ಒಂದು ಕಡೆ ಸಾಧುಲಿಂಗಾಯತರ ನಾಗರಾಜ್ ಗೌಡನ ತೆಗೆದ್ರಿ, ಮತ್ತೊಂದು ಕಡೆ ಗೋಣಿ ಮಹಾಂತೇಶನ ಹಿಂದುಳಿದವ್ರಿಗನ್ನು ತೆಗೆದ್ರಿ. ಯಾತಕ್ಕೆ? ತಮ್ಮ ಮಗನ ಗೆಲ್ಸ್ಕೋಬೇಕು, ಯಡಿಯೂರಪ್ಪನವರು ವಿಜೇಂದ್ರ ಗೆಲ್ಸ್ಕೋಬೇಕು ಅಂತ ಸಾಧುಲಿಂಗಾಯತರು ಮೋಸ ಮಾಡಿದ್ರು, ಹೊಂದಾಣಿಕೆ ಮಾಡಿಕೊಂಡು. ಹಿಂದುಳಿದ ವರ್ಗದ ಗೋಣಿ ಮಹಾಂತೇಶ್ಗೂ ಮೋಸ ಮಾಡ್ಕೊಂಡ್ರು. ಇದಿಲ್ಲ ಅಂತ ಹೇಳ್ಬಿಡ್ಲಿ ಮಧು ಬಂಗಾರಪ್ಪ ನೋಡೋಣ.